ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾಪಿಶಾಚೀ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠನಾಮ ಗ್ರಹಣಂ ಅಶೇಷಾಘಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಹ್ಲಾದ ಅಲ್ಲಿರುವಂತಹ ಎಲ್ಲ ಅಸುರರ ಅಥವಾ ದೈತ್ಯ ಬಾಲಕರ ಜೊತೆಯಲ್ಲಿ ಇರುವ ಸಂದರ್ಭದಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಪ್ರಹ್ಲಾದನನ್ನು ನೋಡಿ, ಅಯ್ಯೋ ಇವನೊಬ್ಬನು ಸುಮ್ಮನೆ ಕೂತಿದ್ದಾನಲ್ಲ, ಏನು ಮಾತನಾಡ್ತಾ ಇಲ್ಲ, ಬಾ ಪ್ರಹ್ಲಾದ ನೀನು ನಮ್ಮ ಜೊತೆಯಲ್ಲಿ ಆಡು ಅಂತ ಎಲ್ಲರೂ ಅವನನ್ನ ಕರೀತಾ ಇದ್ದಾರೆ. ಅವರೆಲ್ಲ ಕರೆದಾಗ ಪ್ರಹ್ಲಾದ ಅವರನ್ನು ಕುರಿತು ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾನೆ. ತಪ್ಪು ಮಾಡ್ತಾ ಇದ್ದಾಗ ಆ ತಪ್ಪೇನು ಅಂತ ಹೇಗೆ ತಿಳಿ ಹೇಳಬೇಕು ಅನ್ನೋದನ್ನ ಪ್ರಹ್ಲಾದನನ್ನು ನೋಡಿ ಕಲಿಬೇಕು. ಎಷ್ಟು ಸಾಧುವಾದ ಹಿತವಾಗಿ ಅವರು ತಪ್ಪು ಮಾಡ್ತಾ ಇರೋದನ್ನ ಸತ್ಯ ಪ್ರಿಯವಾದದ್ದು ಮತ್ತು ಹಿತವಾದಂತಹ ರೀತಿಯಲ್ಲಿ ಉಪದೇಶ ಕೊಡ್ತಾ ಇದ್ದಾನೆ. ಸತ್ಯವಾದದ್ದನ್ನು ಹೇಳುವಾಗಲೂ ಮುಖಕ್ಕೆ ಹೊಡೆದಾಗಿ ಹೇಳಬಾರ್ದು, ಪ್ರಿಯವಾದದ್ದನ್ನು ಹೇಳಬೇಕು, ಹಿತವಾದದ್ದನ್ನು ಹೇಳಬೇಕು ಮತ್ತು ಸತ್ಯವಾದದ್ದನ್ನು ಹೇಳಬೇಕು. ಅದು ಮಾತ್ರ ಜನರಿಂದ ಹೊಗಳಿಕೆಗೆ ಪಾತ್ರವಾಗತ್ತೆ. ಇದು ಇಲ್ಲ ಅಂತಾದರೆ ಆ ಮಾತು ಉಪಯೋಗ ಇಲ್ಲ. ಇವನು ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ಕೇಳಿ. ನನ್ನ ಮಾತುಗಳು ಬರೀ ಈ ಜೀವನಕ್ಕೆ ಇಲ್ಲಿ ಮಾತ್ರ ಉಪಯೋಗಕ್ಕೆ ಬರುವಂತಹದ್ದಲ್ಲ, ಇಹದಲ್ಲೂ ಮತ್ತು ಪರದಲ್ಲೂ ಎರಡೂ ಕಡೆಯಲ್ಲೂ ಕೂಡ ನಮ್ಮ ಉತ್ಕರ್ಷಕ್ಕೆ ಕಾರಣವಾದ ವಿಷಯವನ್ನ ನಿಮಗೆ ತಿಳಿಸಿಕೊಡ್ತೇನೆ. ಕೆಲವೊಂದಿಷ್ಟು ಜನರ ಮಾತು ಬರೀ ಇಹದಲ್ಲಿ ಮಾತ್ರ ಸುಖವನ್ನು ಕೊಡುವಂತಹದ್ದಾಗಿರುತ್ತೆ. ಅಂತಹ ಮಾತುಗಳನ್ನ ಕೇಳಿ ನಂಬಿ ಹಾಳಾಗಬೇಡ್ರಿ. ನಿಮ್ಮ ಇಹಕ್ಕೂ ಮತ್ತು ಪರಕ್ಕೂ ಎರಡರ ಸಾಧನೆಗೂ ಅನುಕೂಲವಾಗುವಂತಹ ಮಾತುಗಳನ್ನ ನಿಮಗೆ ಹೇಳ್ತೇನೆ, ಗಮನ ಇಟ್ಟು ಕೇಳಿ. ಅವ್ರು ಹೇಳ್ತಾ ಇದ್ದಾರೆ, ನೀವೀಗ ಗಮನಿಸಬೇಕಾದದ್ದು, ಈಗಾಗಲೇ ಮೃತರಾಗಿ ಹೋಗಿದ್ದಾರಲ್ಲ ಅವರನ್ನು ಗಮನಿಸಿ. ಅವರು ಕೂಡ ಭೂಮಿಯ ಮೇಲೆ ವಾಸ ಮಾಡಿದವರೇ, ನಾವೇ ದೊಡ್ಡವರು ಅಂತ ಮೆರೆದವರೇ. ಅವರು ಕೂಡ ಈ ಶರೀರವನ್ನು ಬಿಟ್ಟು ತೆರಳಿದ್ದಾರೆ.
ಅವರು ಶಾಶ್ವತವಾಗಿ ಈ ಶರೀರದಲ್ಲಿ ಇರುವವರಲ್ಲ, ಅವರೂ ಈ ಶರೀರವನ್ನು ಬಿಟ್ಟು ಹೋಗಿದ್ದಾರೆ. ಜಗತ್ತಿನಲ್ಲಿ ನಮ್ಮಲ್ಲಿರುವ ದೊಡ್ಡ ಸಂಪತ್ತು ಯಾವುದು ಅಂತಂದ್ರೆ ನಮ್ಮ ಆಯುಷ್ಯ. ನಮ್ಮಲ್ಲಿರುವ ಮತ್ಯಾರು ಕೊಡಲಾಗದೇ ಇರುವಂತಹ, ಪ್ರತಿ ಕ್ಷಣದಲ್ಲೂ ಕೂಡ ಸೋರಿ ಹೋಗ್ತಾ ಇರುವಂತಹ ದೊಡ್ಡ ಸಂಪತ್ತು ಅಂತಂದ್ರೆ ನಮ್ಮ ಆಯುಷ್ಯವೆಂಬಂತಹ ಸಂಪತ್ತು. ಈ ಸಂಪತ್ತು ವ್ಯರ್ಥವಾಗಿ ಹೋಗಬಾರದು. ನಮ್ಮ ಸಂಪತ್ತನ್ನು ಯಾರೋ ಸುಮ್ಮನೆ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಈ ದುಡ್ಡು ವ್ಯರ್ಥ ಆಗಬಾರದು ಅನ್ನೋದಕ್ಕೋಸ್ಕರ ಜಾಗಗಳನ್ನ ಖರೀದಿ ಮಾಡ್ತಾರೆ, ಬಂಗಾರವನ್ನ ಖರೀದಿ ಮಾಡ್ತಾರೆ, ಮನೆಯನ್ನ ಕಟ್ಟಿಸ್ತಾರೆ. ಒಟ್ಟು ದುಡ್ಡು ಪೋಲಾಗಬಾರದು. ನಮ್ಮ ಸಂಪತ್ತು ಸುಮ್ಮನೆ ವ್ಯರ್ಥವಾಗಿ ಹರಿದು ಹೋಗಬಾರದು. ಅದರ ಸಾರ್ಥಕವಾದ ಉಪಯೋಗ ಆಗಬೇಕು ಅನ್ನೋದಷ್ಟೇ ಉದ್ದೇಶ ಎಲ್ಲರಿಗೂ. ಒಂದು ವೇಳೆ ಕ್ರೀಡೆಯ ಮೇಲೆ ಆಸಕ್ತಿ ಇಟ್ಟುಕೊಂಡು ಬರೀ ಅದರಲ್ಲೇ ತಲ್ಲೀನರಾದ್ರಿ ಅಂತಾದರೆ ಆವಾಗ ನೀವು ಕೂಡ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಂಡ ಹಾಗಾಗತ್ತೆ. ನಿಮ್ಮ ಸಂಪತ್ತೆಲ್ಲವೂ ಕೂಡ ಕ್ಷೀಣವಾಗಿ ಹೋಗತ್ತೆ. ನೋಡಿ, ನಮ್ ಕಾಲ ಕೆಟ್ಟ ಹೋಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳು ಆಟ ಆಡುವಾಗಲೂ ಕೂಡ ಸಮಯ ವ್ಯರ್ಥವಾಗದೇ ಇರೋ ಹಾಗೆ ಆಟ ಆಡ್ತಾ ಇತ್ತು. ಆಟದಲ್ಲಿಯೂ ಪಾಠ ಇರ್ತಾ ಇತ್ತು, ಆಟದಲ್ಲಿಯೂ ಭಕ್ತಿ ತುಂಬಿರ್ತಾ ಇತ್ತು. ಯಾಕೆ ಅಂತಂದ್ರೆ ಹಿಂದೆ ನಮ್ಮ ಅಪ್ಪನ ಆಳ್ವಿಕೆ ಇರ್ಲಿಲ್ಲ, ಧರ್ಮ ಜಾಗೃತವಾಗಿತ್ತು. ಆವಾಗ ಆಟವಾಡುವ ಸಂದರ್ಭದಲ್ಲೂ ಕೂಡ ದೇವರ ನಾಮಸ್ಮರಣೆ ಇವೆಲ್ಲವೂ ಇರ್ತಾ ಇತ್ತು. ಆದರೆ ಈಗ ನಮ್ಮ ಕಾಲ ಕೆಟ್ಟ ಹೋಗ್ಬಿಟ್ಟಿದೆ, ಪೂರ್ತಿ ಕೆಟ್ಟ ಹೋಗ್ಬಿಟ್ಟಿದೆ. ಹಿರಣ್ಯಕಶಿಪಿನ ಆಡಳಿತ ಬಂದಾಗಿಂದ ನಮ್ಮ ಕಾಲ ಎಲ್ಲ ಕೆಟ್ಟ ಹೋಗಿದೆ. ಈ ಗುರುಗಳು ಏನ್ ಹೇಳ್ತಾರೋ, ದುಡಿಯೋದ್ ಹೇಗೆ, ನಮ್ಮ ದುಡ್ಡನ್ನು ಬೆಳೆಸೋದ್ ಹೇಗೆ, ಯಾರು ಶತ್ರುಗಳು ಯಾರು ಮಿತ್ರರು, ಶತ್ರುಗಳ ಜೊತೆಗೆ ಹೇಗಿರ್ಬೇಕು, ಮಿತ್ರರ ಜೊತೆಗೆ ಹೇಗಿರ್ಬೇಕು, ಇದನ್ನೆಲ್ಲ ತಲೆಯಿಂದ ತೆಗೆದು ಹಾಕ್ಬಿಡಿ. ಅವ್ರ ಪ್ರಕಾರ ದುಡ್ಡನ್ನು ಸಂಪಾದನೆ ಮಾಡೋದು, ಚೆನ್ನಾಗಿ ಭೋಗ ಮಾಡೋದೇ ದೊಡ್ಡ ಪುರುಷಾರ್ಥ ಆಗಿ ಹೋಗ್ಬಿಟ್ಟಿದೆ ನಮ್ಮ ಗುರುಗಳಿಗೆ. ಅದನ್ನ ಮನಸ್ಸಿನಲ್ಲಿ ಗಾಢವಾಗಿ ಅಂಟಿಸಿಕೊಳ್ಳಬೇಡಿ. ಗುರುಗಳು ಅಂತಂದ್ರೆ ಏನ್ ಮಾಡ್ಬೇಕು, ಯಾರನ್ನ ಗುರುಗಳು ಅಂತ ಕರಿಬೇಕು, ಯಾರ ಮಾತನ್ನ ನಂಬಬೇಕು. ಯಾರೋ ಒಬ್ಬನು ನೀರಿನಲ್ಲಿ ಮುಳುಗ್ತಾ ಇದ್ದಾನೆ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಯಾರು ಎಬ್ಬಿಸ್ತಾರೋ ಅವನನ್ನ ನಂಬಬೇಕೇ ಹೊರತಾಗಿ ಯಾರು ದೂರದಲ್ಲಿ ನಿಂತುಕೊಂಡು ನೋಡ್ತಾ ಇರ್ತಾನೋ, ಆ ನೀರಿನಲ್ಲಿ ಮುಳುಗ್ತಾ ಇದ್ದವನನ್ನು ಯಾರು ಎಬ್ಬಿಸೋದಿಲ್ವೋ, ಯಾರಿಗೆ ಈಜೇ ಬರೋದಿಲ್ವೋ ಅವನನ್ನ ನಂಬಿದರೆ ನಾವು ನೀರಿನಲ್ಲಿ ಮುಳುಗಿ ಪ್ರಾಣವನ್ನು ಬಿಡಬೇಕಾಗತ್ತೆ. ಹಾಗೆಯೇ ನಮಗೆ ದೊಡ್ಡ ಅಜ್ಞಾನವೆಂಬಂತಹ ಕಣ್ಣಿನ ಪಟ್ಟಿ ಗಟ್ಟಿಯಾಗಿ ಕಟ್ಟಿಬಿಟ್ಟಿದೆ. ಯಾರು ಕಟ್ಟಿದ್ದಾರೋ ಗೊತ್ತಿಲ್ಲ. ಯಾವಾಗ್ಲೂ ನಮ್ಮ ಕಣ್ಣಿಗೆ ದಟ್ಟವಾದಂತಹ ಬಣ್ಣದ ಕರಿ ಬಣ್ಣದ ಅಜ್ಞಾನದ ಕಪ್ಪು ಪಟ್ಟಿ ಕಟ್ಟಿಬಿಟ್ಟಿದ್ದಾರೆ, ಮನಸ್ಸಿಗೆ ಕಟ್ಟಿದ್ದಾರೆ. ಈ ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿ ಬಿಟ್ಟಂತಹ ವ್ಯಕ್ತಿ ಯಾರ ಉಪದೇಶ ಕೊಟ್ರೆ ಎಚ್ಚರ ಆಗತ್ತೋ ಅಂಥವ್ರ ಮಾತನ್ನಷ್ಟೇ ನಂಬಬೇಕು. ಇವರಿದ್ದಾರಲ್ಲ ನಮ್ಮ ಗುರುಗಳು, ಇವ್ರು ಕೊಡುವಂತಹ ಉಪದೇಶಗಳೆಲ್ಲ ಮತ್ತೆ ಆಗ ತಾನೇ ಏಳ್ಲಿಕ್ಕೆ ಅಂತ ಹೊರಟಂತವ್ರಿಗೆ ಮತ್ತೆ ತಲೆ ಬಡದು ಮತ್ತೆ ನಿದ್ರೆ ಜೋಂಪನ್ನು ಹತ್ತಿಸುವಂತಹ ಮಾತುಗಳಿದು. ಮತ್ತೆ ಈ ಸಂಸಾರದಲ್ಲೇ ಬಿದ್ದಿರ್ಲಿಕ್ಕೆ ಕಾರಣವಾದಂತಹ ಮಾತುಗಳು ಇವರದ್ದು. ಇವರ ಮಾತನ್ನು ಕೇಳಬೇಡಿ. ಇವರ ಮಾತುಗಳನ್ನು ಕೇಳಿ ಬರೀ ಅರ್ಥ ಸಂಪಾದನೆಯಲ್ಲಿ,
ಕೀರ್ತಿ ಸಂಪಾದನೆಯಲ್ಲಿ ಯಾರು ಶತ್ರುಗಳು ಯಾರು ಮಿತ್ರರು ಅನ್ನುವಂಥದ್ದನ್ನ ವಿವೇಚನೆ ಮಾಡಿ ಚೆನ್ನಾಗಿರುವ ಉದ್ದೇಶದಿಂದ ಶತ್ರುಗಳ ಸಾಮೀಪ್ಯವನ್ನ ಮಿತ್ರರೆಲ್ಲರನ್ನು ನಾಶ ಮಾಡುವಂತಹ ಕ್ರಿಯೆಯಲ್ಲಿ ಬಹಳವಾಗಿ ಆಸಕ್ತಿಯಿಂದ ಕೂಡಿಕೊಳ್ಬೇಡಿ. ಎಲ್ಲವೂ ಕೂಡ ಆಯುಷ್ಯವನ್ನ ಹರಣ ಮಾಡುವಂತಹ ವ್ಯರ್ಥವಾದ ಕಾರ್ಯಗಳು. ಹೇಗೆ ಅಂತ ಹೇಳ್ತಾ ಬರ್ತಾರೆ. ಪ್ರಹ್ಲಾದ ಉವಾಚ ಹಂತಾರ್ಭಕಾಮೇ ಶೃಣುತ ವಚೋವಃ ಸರ್ವತಃ ಶಿವಂ. ನನ್ನ ಮಾತನ್ನ ಕೇಳಿ, ಇದು ಬರೀ ನನಗಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಮಂಗಳಕರವಾದಂತಹ ಮಾತುಗಳಿದು. ನೀವೆಲ್ಲ ಗಮನಿಸಬೇಕಾದದ್ದು, ನಿಮ್ಮ ಸಮಾನ ವಯಸ್ಸಿನ ಅನೇಕ ಜನ ಈಗಾಗಲೇ ಮರಣವನ್ನು ಹೊಂದಿಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇನೆ ಎಷ್ಟೋ ಜನ ಮರಣವನ್ನು ಹೊಂದಿದ್ದಾರೆ. ನಮ್ಮ ಹಿಂದಿನವರೆಲ್ಲರೂ ಮರಣವನ್ನು ಹೊಂದಿದ್ದಾರೆ. ನಾವು ಶಾಶ್ವತರಲ್ಲ ಅನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ಕ್ರೀಡಾಂಧಾಮ ಪ್ರಮಾದ್ಯಥ. ಬರೀ ಆಟ ಆಡೋದ್ರಲ್ಲಿ ಮಗ್ನರಾಗಿದ್ದುಕೊಂಡು ಆಯುಷ್ಯವು ಸೋರಿ ಹೋಗ್ತಾ ಇರೋದನ್ನ ಗಮನಿಸದೇನೆ ದೊಡ್ಡ ತಪ್ಪನ್ನು ಮಾಡಬೇಡಿ. ಮಾ ಪ್ರಮಾದ್ಯಥ, ತಪ್ಪು ಕೆಲಸವನ್ನು ಮಾಡಬೇಡಿ. ಅದನ್ನ ಹೇಳ್ತಾ ಇದ್ದಾರೆ. ಇದು ಬರೀ ಆಟ ಆಡ್ತಾ ಇರುವಂತಹ ಆ ಅಸುರ ಬಾಲಕರಿಗೆ ಅಷ್ಟೇ ಹೇಳಿರೋದಲ್ಲ. ನಾವೆಲ್ಲರೂ ಕೂಡ ಆಟ ಆಡ್ತಾ ಇದ್ದೇವೆ. ಆದ್ರೆ ಅವರು ಚಿಣ್ಣಿದಾಂಡು ಬ್ಯಾಟು ಬಾಲು ಆಟ ಆಡ್ತಾ ಇದ್ರೆ, ನಾವು ಬೇರೆ ರೀತಿಯಾಗಿ ಕಾಲವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಂಡು ನಾವು ಆಟ ಆಡ್ತಾ ಇದ್ದೇವೆ. ನಮ್ಮ ಆಯುಷ್ಯದ ಜೊತೆಯಲ್ಲಿ ಆಟ ಆಡ್ತಾ ಇದ್ದೇವೆ. ನಮಗೆ ಹೇಳ್ತಾ ಇದ್ದಾನೆ, ನ ಪುರಾ ವಿವಶಂ ಬಾಲ ಆತ್ಮನೋರ್ಥೇ ಪ್ರಿಯೈಷಿಣಃ ಗುರುಕ್ತಮಪಿ ನ ಗ್ರಾಹ್ಯಂ ಯದನರ್ಥೇರ್ಥ ಕಲ್ಪನಂ. ಗುರುಗಳು ಮಾತನ್ನ ಹೇಳಿದರೂ ಕೂಡ ಯಾವುದು ಅನರ್ಥವೋ, ಜೀವನ ಉನ್ನತಿಗೆ ಸಾಧಕವಲ್ವೋ ಅಂತಹದ್ದನ್ನ ಗುರುಗಳು ಹೇಳಿದರೂ ಕೂಡ ಅದನ್ನ ಪಾಲಿಸಬಾರ್ದು. ಹಿಂದಿನ ಕಾಲದಲ್ಲೆಲ್ಲ ಬಾಲಕರು ತಮ್ಮ ಆಯುಷ್ಯವನ್ನು ವ್ಯರ್ಥ ಮಾಡ್ತಾ ಇರ್ಲಿಲ್ಲ. ನಮ್ಮ ಗುರುಗಳು ಉಪದೇಶ ಕೊಡ್ತಾ ಇರುವಂತಹದ್ದು ಮತ್ತೆ ವಾಪಸ್ ಈ ಬಂಧನದಲ್ಲಿಯೇ ಸಿಕ್ಕುಕೊಂಡು ಬೀಳ್ಲಿಕ್ಕೆ ಕಾರಣವಾಗಿದೆ. ಯದುಕ್ತ್ಯ ನ ಪ್ರಬುದ್ಧೇತ ಸುಪ್ತಸ್ತ್ವಜ್ಞಾನ ನಿದ್ರಯ ನ ಶ್ರದ್ಧಾನ್ ಮತಂ ತಸ್ಯ ಯಥಾಂಧೋ ಹ್ಯಂಧನಾಯಕ. ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿದಂತಹ ವ್ಯಕ್ತಿ ಯಾರು ಉಪದೇಶ ಕೊಟ್ರೆ ಹೇಳ್ಲಿಕ್ಕೆ ಆಗೋದಿಲ್ವೋ ಅಂತವ್ರ ಮಾತನ್ನು ಕೇಳಿ ಉಪದೇಶ ಏನ್ ತಗೊಳ್ಳೋದು, ವ್ಯರ್ಥ ಅದು. ಹಾಗಾಗಿ ಯಾರ ಮಾತನ್ನ ನಂಬಿದರೆ ನಮಗೆ ಈ ಅಜ್ಞಾನದ ಕಟ್ಟು ಬಿಚ್ಚತ್ತೋ ಅಂತಹ ವ್ಯಕ್ತಿಗಳ ಮಾತನ್ನ ನಂಬಬೇಕು. ಒಂದು ವೇಳೆ ಕುರುಡನ ಮಾತನ್ನ ನಂಬಿಕೊಂಡು ಇನ್ನೊಬ್ಬ ಕುರುಡ ಹೋದ ಅಂತಂದ್ರೆ ಇಬ್ರು ಹೋಗಿ ಬಾವಿಯಲ್ಲಿ ಬೀಳ್ತಾರೆ. ಆ ರೀತಿಯಾಗಿ ಆಗತ್ತೆ. ನಮಗೆಲ್ಲ ನೀತಿ ಶಾಸ್ತ್ರದ ಪಾಠವನ್ನ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ನೀತಿ ಶಾಸ್ತ್ರದ ಪಾಠ ಸರಿ ಅಲ್ವಾ? ಏನ್ ಹೇಳ್ತಾರೆ ನೀತಿ ಶಾಸ್ತ್ರದಲ್ಲಿ? ಯಾರು ನಮಗೆ ಶತ್ರುಗಳು, ಯಾರು ಮಿತ್ರ ಅಂತ ಗುರುಗಳು ಆ ನೀತಿ ಶಾಸ್ತ್ರದ ಪಾಠವನ್ನು ಮಾಡಿದಾಗ ಈ ರೀತಿಯಾದ ಲಕ್ಷಣಗಳಿದ್ರೆ, ಈ ರೀತಿಯಾಗಿ ಆ ವ್ಯಕ್ತಿಯ ಜೊತೆ ನಮ್ಮ ನಡವಳಿಕೆ ಇದ್ರೆ, ಆ ವ್ಯಕ್ತಿಯ ನಡವಳಿಕೆ ಈ ರೀತಿಯಾಗಿದ್ರೆ ಅವನು ಮಿತ್ರ. ಇದಕ್ಕೆ ವಿರುದ್ಧವಾಗಿ ಅವನೇನಾದ್ರೂ ವರ್ತನೆ ಮಾಡ್ದ ಅಂತಂದ್ರೆ ಅವನು ಶತ್ರು. ಇನ್ನ ತಟಸ್ಥರು ಅಂತಿರ್ತಾರೆ. ನಮ್ಮ ಭಾರತ ದೇಶ ಯಾವಾಗ್ಲೂ ಈ ಎರಡು ದೇಶಗಳು ಯುದ್ಧ ಮಾಡ್ತಾ ಇದೆ ಅಂತಂದ್ರೆ ಮಧ್ಯಸ್ಥ ಪಕ್ಷ ತಟಸ್ಥವಾಗಿ ತಟಸ್ಥ ನೀತಿ, ಅಲಿಪ್ತ ನೀತಿಯನ್ನ ಅನುಸರಿಸುತ್ತೆ. ಅಂತಹ ವ್ಯಕ್ತಿಗಳು ಯಾರೋ ಇದೆಲ್ಲ ನೀತಿ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಆದ್ರೆ ಇಷ್ಟೆಲ್ಲವನ್ನ ಇಷ್ಟು ಕಷ್ಟಪಟ್ಟು ತಿಳಿಬೇಕಾ? ನನ್ನ ಅಭಿಪ್ರಾಯವನ್ನು ಕೇಳಿದೆ ಅಂತಂದ್ರೆ ನನಗೆ ಯಾರು ಶತ್ರುಗಳೂ ಇಲ್ಲ, ಯಾವ ಮಿತ್ರಗಳೂ ಇಲ್ಲ, ಯಾರ ತಟಸ್ಥರೂ ಇಲ್ಲ. ನನಗೆ ಶತ್ರು ಆದ್ರು ಮಿತ್ರನಾದ್ರು ತಟಸ್ಥನಾಗಿದ್ರು ಎಲ್ಲವೂ ಹರಿಯೇ. ಏನರ್ಥ? ಯಾರೋ ಒಬ್ರು ಶತ್ರುಗಳಾಗಬೇಕು ಅಂದ್ರೆ ನನಗಷ್ಟೇ ಯಾಕೆ ಶತ್ರುಗಳಾಗ್ತಾರೆ? ಯಾಕೆಂದ್ರೆ ಶತ್ರುಗಳಾದವರು ಎಲ್ಲರಿಗೂ ಶತ್ರುಗಳಾಗೋದಿಲ್ಲ. ಅವರು ಕೆಲವರಿಗೆ ಮಾತ್ರ ಶತ್ರು ಆಗಿರ್ತಾನೆ. ಉದಾಹರಣೆಗೆ
ಜರಾಸಂಧ ಪಾಂಡವ ಕೃಷ್ಣನಿಗೆ ಮಹಾಶತ್ರು. ಅಂತಂದ ಮಾತ್ರಕ್ಕೆ ಜರಾಸಂಧ ಎಲ್ಲರಿಗೂ ಶತ್ರು ಆಗಿದ್ನ? ಇಲ್ಲ. ಕಾಲಯವನ ಅಂತ ಒಬ್ಬನಿದ್ದ, ಕಂಸ ಇದ್ದ, ದುರ್ಯೋಧನ ಇದ್ದ, ಇವರೆಲ್ಲರಿಗೂ ಅವನೇನು ಶತ್ರು ಆಗಿದ್ದಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿ ಒಬ್ಬನಿಗೆ ಶತ್ರು ಆದಾಗ್ಲೇ ಎಲ್ಲರಿಗೂ ಶತ್ರು ಆಗಬೇಕು ಅಂತಿಲ್ಲ, ಅನೇಕ ಜನರಿಗೆ ಮಿತ್ರನೂ ಆಗಿರ್ತಾನೆ. ಹಾಗೆ ಯಾರೋ ಒಬ್ಬ ನನಗೆ ಗೆಳೆಯ ಇದ್ದಾನೆ ಅಂತಂದ್ರೆ ಎಲ್ಲರಿಗೂ ಗೆಳೆಯನೇ ಆಗಬೇಕು ಅಂತಿಲ್ಲ. ಹಾಗಾದ್ರೆ ಇನ್ನೊಬ್ಬರಿಗೆ ಯಾರೋ ಒಬ್ಬರಿಗೆ ಶತ್ರು ಆಗಿರ್ತಾನೆ. ಯಾಕೆ ಈ ರೀತಿಯಾಗಿ? ಆಯಾಯ ಜೀವಿಯ ಕರ್ಮ, ನಮ್ಮ ಕರ್ಮಗಳು ಇದಕ್ಕನುಗುಣವಾಗಿ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಶತ್ರುತ್ವ, ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಮಿತ್ರತ್ವ, ಇವು ಎಲ್ಲವನ್ನ ಪ್ರೇರಣೆ ಮಾಡೋದು ಯಾರು? ಪರಮಾತ್ಮನೇ. ಹಾಗಾಗಿ ನೀತಿ ಶಾಸ್ತ್ರಗಳು ಇವನ ಶತ್ರು ಇವನ ಮಿತ್ರ ಅಂತೆಲ್ಲ ತಟಸ್ಥ ಯಾರು ಅಂತ ವಿವರಣೆ ಮಾಡ್ತಾ ಇದೆಲ್ಲ ನಮ್ಮ ಗುರುಗಳು ಬರೀ ಅದನ್ನಷ್ಟೇ ಹೇಳ್ತಾರಲ್ಲ, ಭಗವಂತನ ಅರಿವನ್ನ ಮೂಡಿಸದೇನೆ ಬರೀ ನೀತಿ ಶಾಸ್ತ್ರವನ್ನು ಪಾಠ ಮಾಡ್ತಾ ಇದ್ದಾರಲ್ಲ, ಅದು ನನಗೆ ರುಚಿಸೋದಿಲ್ಲ. ನೀತಿ ಶಾಸ್ತ್ರ ಸರಿಯೇ, ಆದ್ರೆ ಪರಮಾತ್ಮನ ಜ್ಞಾನ ಇಲ್ಲದೇನೆ, ಧರ್ಮದ ಸಂಪರ್ಕವಿಲ್ಲದೆ ಇರುವಂತಹ ಕೇವಲ ನೀತಿ ಶಾಸ್ತ್ರ ಇದು ವ್ಯರ್ಥ. ಅಷ್ಟೇ ಅಲ್ಲ, ಸಂಪತ್ತನ್ನ ಗಳಿಸಬೇಕು ಅಂದ್ರೆ ಏನ್ ಮಾಡ್ಬೇಕು, ವಿಪತ್ತುಗಳು ಯಾವ್ದ್ರಿಂದ ನಮ್ಮ ಮನುಷ್ಯನಿಗೆ ಬರುತ್ತೆ, ಈ ವಿಪತ್ತುಗಳನ್ನ ಪರಿಹಾರ ಮಾಡೋದು ಹೇಗೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ನೀತಿ ಶಾಸ್ತ್ರ ಎಲ್ಲವನ್ನ ಅವ್ರು ನಮಗ್ ಪಾಠ ಮಾಡ್ತಾರೆ. ಈ ರೀತಿಯಾಗಿ ನೀತಿಗಳನ್ನು ಉಪಯೋಗಿಸಿದ್ರೆ ಅದರಿಂದ ಆದ್ರೂ ಏನ್ ಪ್ರಯೋಜನ ಸಿಗತ್ತೆ ಹೇಳು? ಯಾಕೆ ಅಂತಂದ್ರೆ ಪರಮಾತ್ಮನ ಅನುಗ್ರಹವಿಲ್ಲದೆ ಇದ್ರೆ ಸಂಪತ್ತು ವಿಪತ್ತಾಗಿ ಬದಲಾವಣೆ ಹೊಂದತ್ತೆ, ವಿಪತ್ತು ಸಂಪತ್ತಾಗಿ ಬದಲಾವಣೆ ಹೊಂದತ್ತೆ. ಹಾಗಾಗಿ ಈ ಸಂಪತ್ತು ವಿಪತ್ತುಗಳು ಎಲ್ಲದಕ್ಕೂ ಕಾರಣನಾದವನು ಯಾರು ಅಂದ್ರೆ ಪರಮಾತ್ಮನೊಬ್ಬನೇ. ಕಶತ್ರು ಕ ಉದಾಸೀನಃ ಕಿಂ ಮಿತ್ರಂ ಚೇಹ ಚಾತ್ಮನಃ ಚೇಹ ಆತ್ಮನಃ. ಯಾರು ಶತ್ರು, ಯಾರು ಮಿತ್ರ, ಯಾರು ಉದಾಸೀನ. ಜೀವನಿಗೆ ಸಹಜವಾಗಿ ಯಾರೂ ಶತ್ರುಗಳಲ್ಲ, ಮಿತ್ರರಲ್ಲ, ಉದಾಸೀನನೂ ಅಲ್ಲ. ಅವರ ಕರ್ಮಗಳು, ಆ ಕರ್ಮಗಳಿಗೆ ಪ್ರೇರಕನಾದ ಪರಮಾತ್ಮನಿಂದ ಇವರು ಶತ್ರುಗಳು ಅಂತಾದ್ರು, ಇವರು ಮಿತ್ರರು ಅಂತಾದ್ರು, ಇವರು ಉದಾಸೀನರು ಅಂತಾದ್ರು. ಇವರೆಲ್ಲ ಏನ ಅಂತಂದ್ರೆ ದಾರಿಯಲ್ಲಿರುವಂತಹ ಸೈನ್ ಬೋರ್ಡ್ಗಳಿದ್ದಾಗ ಅಷ್ಟೇ. ಎಲ್ಲವನ್ನ ಮಾಡಿಸುವವನು ಒಬ್ಬ, ಆ ಪರಮಾತ್ಮ. ಅವನನ್ನು ಹೊರತುಪಡಿಸಿ ಸೈನ್ ಬೋರ್ಡ್ಗಳಿಗೆ ಅಷ್ಟೇ ನಾವು ಇದ್ಯಾಕೆ ಹೀಗಿದೆ ಇದ್ಯಾಕೆ ಹೀಗಿದೆ ಅಂತ ಅಂದುಕೊಂಡ್ರೆ ಅದು ನಮ್ಮ ಅಪರಾಧ ಆಗತ್ತೆ. ನಮಗೆ ಅಜ್ಞಾನಿಗಳು ಅಂತ ಜನರೆಲ್ಲ ಬೈತಾರೆ ಅಷ್ಟೇ. ಹಾಗಾಗಿ ನಮ್ಮ ಸಂಪತ್ತುಗಳಾಗಿರಬಹುದು, ವಿಪತ್ತುಗಳಾಗಿರಬಹುದು, ನಮ್ಮ ಶತ್ರುಗಳಾಗಿರಬಹುದು, ಮಿತ್ರರಾಗಿರಬಹುದು, ಇದೆಲ್ಲ ತೀರ್ಮಾನ ಆಗುವಂತಹದ್ದು ಪರಮಾತ್ಮ ಯಾರ ಕರ್ಮಗಳನ್ನ ಯಾವ ರೀತಿಯಾಗಿ ಪ್ರೇರಣೆ ಮಾಡ್ತಾ ಇದ್ದಾನೆ ಅನ್ನುವ ಮೇಲೆ ಇದು ನಿರ್ಧಾರಿತವಾಗತ್ತೆ. ಈಗ ನಾವೆಲ್ಲರೂ ಏನ್ ಮಾಡ್ತೇವೆ ಅನ್ನೋದನ್ನ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಯೋನ ಹಿಂಸ್ಯಾತ್ ಧರ್ಮ ಕಾಮಂ ಆತ್ಮಾನಂ ಸ್ವಜನೇ ಅವಶಃ ಪುನಃ ಶ್ರೀಲೋಕಯೋರ್ ಹೇತು ಸಮುಕ್ತಾಂಜ್ಯೋತಿ ದುರ್ಲಭ. ನಾವು ಮತ್ತು ನಮ್ಮವರು ಅಂತ ನಾವೆಲ್ಲ ಉಳಿದ ಭೌತಿಕ ಪದಾರ್ಥಗಳಿಗೆ ವಶರಾಗಿ ಹೋಗ್ತೇವೆ. ವಶರಾಗಿ ಹೋಗಿ ನಮಗೆ ಇದನ್ನು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ ನಮ್ಮ ಆಸೆಗಳಿಗೆ ಕೊನೆಯೇ ಇಲ್ಲ. ನಮಗೆ ವಯಸ್ಸಾಗ್ತಾ ಬರುತ್ತೆ, ತಲೆ ಕೂದಲು ನೆರಿಲಿಕ್ಕೆ ಪ್ರಾರಂಭ ಆಗತ್ತೆ, ಮೈ ಕೂದಲೆಲ್ಲ, ಮೈಯಲ್ಲಿರುವ ಚರ್ಮವೆಲ್ಲ ಸುಕ್ಕಾಗ್ತಾ ಬರುತ್ತೆ, ಮೈಯಲ್ಲಿರುವ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆದರೆ ನಮಗೆ ಇದು ಬೇಕು ಅನ್ನುವಂತಹ ಭಾವನೆ ಎಂದಿಗೂ ನಿಲ್ಲೋದಿಲ್ಲ. ಬೇಕು ಅಂತ ಅನ್ನಿಸಿದಾಗ ಅದಕ್ಕೋಸ್ಕರ ಬಹಳ ಪ್ರಯತ್ನ ಮಾಡ್ತಾನೆ, ಮಾಡಿ ಅದರಲ್ಲಿಯೇ ಕೃತಾರ್ಥನಾಗಿ ಬಿಡ್ತಾನೆ. ಅಷ್ಟೇ ಸಾಕು ಅಂತ ಸುಮ್ಮನೆ ಆಗಿ ಬಿಡ್ತಾನೆ. ಮೋಕ್ಷ ಸಾಧನೆಯನ್ನು ಏನೂ ಮಾಡೋದಿಲ್ಲ, ಏನೋ ಮಾಡದೇನೆ ತನಗೆ ಅನರ್ಥವಂತ ಅಂದ್ಕೊಳ್ತಾನೆ. ಇಂತಹ ಸಂದರ್ಭದಲ್ಲಿ
ಜಗತ್ತಿನಲ್ಲಿರುವಂತಹ ಜನರೆಲ್ಲರೂ ಈ ತರದವರೇ. ನಾವು ಸುತ್ತಮುತ್ತಲು ಎಲ್ಲಿ ಕಣ್ಣು ಆಡಿಸಿದರೂ ಕೂಡ ಪ್ರತಿಯೊಬ್ಬ ಜೀವಿ, ಆ ಹುಳು ಹುಪ್ಪಡಿಗಳಾಗಿರಬಹುದು, ಮನುಷ್ಯನಾಗಿರಬಹುದು, ಮನುಷ್ಯನಂತರೂ ಅದರಲ್ಲಿ ಅಗ್ರೇಸರನಾಗಿ ನಿಂತಿದ್ದಾನೆ. ಪ್ರಾಣಿಗಳಾದರೂ 4 ತಿಂಗಳುಗಳ ಕಾಲ ಮಳೆಗಾಲ ಬರುತ್ತೆ ಅಂತ ಮುಂಚೆ ಒಂದಿಷ್ಟು 4 ದಿಕ್ಕುಗಳಿಗೆ ಆಗುವ ಆಹಾರವನ್ನು ಸಂಪಾದನೆ ಮಾಡಿಕೊಂಡಿರತ್ತೆ ಕೆಲವೊಂದಿಷ್ಟು. ಕೆಲವೊಂದು ಪ್ರಾಣಿಗಳು ಅದೂ ಇಲ್ಲ, ಆ ದಿನಕ್ಕೆ ಎಷ್ಟು ಬೇಕು ಅಷ್ಟೇ. ಆದ್ರೆ ಮನುಷ್ಯ ಮಾತ್ರ ತನಗೆ 7 ಜನ್ಮಗಳು ಇದೇ ವಂಶದಲ್ಲಿ ಹುಡ್ತೇನೆ, ಆವಾಗ್ಲೂ ನನಗೆ ಏನೋ ಭೋಗ ಕೊರತೆ ಆಗಬಾರ್ದು ಅನ್ನೋದೆಲ್ಲ ಗೊತ್ತಿದೆ ಅಂತ ಅನ್ಕೊಂಡು ತಾನು ಇನ್ನೂ 7-8 ಜನ್ಮಗಳಿಗೆ ಎಷ್ಟೆಷ್ಟು ಭೋಗ ಮಾಡ್ಲಿಕ್ಕೆ ಬೇಕಾಗತ್ತೋ ಅಷ್ಟೆಲ್ಲವನ್ನು ಒಟ್ಟಿಗೆ ಕೂಡಿ ಹಾಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆದರೆ ಇಂಥವ್ರು ಸಿಗೋದು ಬಹಳ ಅಪರೂಪ. ಎಲ್ಲ ಕರ್ಮಗಳನ್ನ ಭಗವಂತನಲ್ಲಿ ಅರ್ಪಣೆ ಮಾಡಿ ಅದರ ಭೋಗವನ್ನು ಮಾಡುವರು ಬಹಳ ಕಡಿಮೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪುನಃ ಶ್ರೀ ಲೋಕಯೋರ್ ಹೇತು ಸ ಮುಕ್ತಾಂತ್ಯೋ ಅತಿ ದುರ್ಲಭ. ಬರೀ ಭಗವಂತನಿಗೆ ಪ್ರೀತಿ ಆಗ್ಲಿ ಅನ್ನೋ ಉದ್ದೇಶದಿಂದ ಕರ್ಮಗಳನ್ನು ಮಾಡುವವರು ಸಿಗೋದು ಬಹಳ ಕಡಿಮೆ. ಚೆನ್ನಾಗಿ ತಿಳಿದಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೋ ನಮ್ಗೆಲ್ಲ ಅನಿಸತ್ತೆ 60 ವರ್ಷದವರೆಗೆ ಕೆಲಸ ಮಾಡ್ಲಿಕ್ಕೆ, ಆಮೇಲೆ ರಿಟೈರ್ಡ್ ಜೀವನ ಇದ್ದೇ ಇದೆ. ಧರ್ಮಾಚರಣೆ ಮಾಡ್ಲಿಕ್ಕೆ ಅಂತಿರೋದು ಕೊನೆ ಕಾಲ. ಕೌಮಾರಾವಸ್ಥೆಯಲ್ಲಿ ಇವರೆಲ್ಲ ಧರ್ಮವನ್ನು ಆಚರಣೆ ಮಾಡ್ಬೇಕಾಗಿಲ್ಲ, ಚೆನ್ನಾಗಿ ದುಡಿಬೇಕು, ಅಲ್ಲಿ ಇಲ್ಲಿ ಓಡಾಡ್ಬೇಕು, ಸುಖವಾಗಿರ್ಬೇಕು, ತಿನ್ಬೇಕು, ಉಡ್ಬೇಕು. ಯಾರಾದ್ರೂ ಮನೆಯಲ್ಲಿ ಚಿಕ್ಕ ಮಕ್ಕಳು ಉಪವಾಸ ಮಾಡ್ತೇನೆ, ದೇವ್ರ ಪೂಜೆ ಮಾಡ್ತೇನೆ ಅಂದ್ರೆ, ಏಯ್ ನೀ ಏನ್ ಮಾಡ್ತೀನಿ, ನಾವೆಲ್ಲ ಇಲ್ವಾ ಮಾಡ್ಲಿಕ್ಕೆ, ನಾವ್ ಮಾಡ್ತೇವೆ, ನೀವು ಆರಾಮಾಗಿರು ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ ಹೇಳಿದ್ರೆ, ದೇವಸ್ಥಾನಕ್ಕೇನು ಹೋಗ್ತಿ ಬೇಡ ಅಂತಂತ. ಯಾಕೆ ಅಂತಂದ್ರೆ ಅದಕ್ಕೆಲ್ಲ ಕೊನೆ ಕಾಲ ಇದೆ. ಇದಕ್ಕೋಸ್ಕರವೇ ಮೀಸಲಾಗಿಟ್ಟಂತಹ ಸಮಯ ಕೊನೆ ಕಾಲ, ಅಂತ್ಯಕಾಲ ಇದ್ದೇ ಇದೆ. ಆ ಕಾಲದಲ್ಲಿ ಹೋದ್ರೆ ಆಯ್ತು, ಈಗಲೇ ಯಾಕೆ ಇಷ್ಟು ಪರಿತಾಪ ಪಡ್ತಿ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಈ ಮಾತನ್ನ ಹೇಳ್ತಾ ಇರೋದು ಪ್ರಹ್ಲಾದ, 5.5 ವರ್ಷದ ಬಾಲಕ. ಅವನು ಹೇಳ್ತಾ ಇದ್ದಾನೆ, ಕೌಮಾರ ಆಚರೇತ್ ಪ್ರಾಜ್ಞ. ಮಾನವ ಜನ್ಮ ಬಹಳ ದುರ್ಲಭ. ತುಂಬಾ ಎಳೆ ವಯಸ್ಸಿನಲ್ಲಿಯೇ ಸಾಧನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಕೌಮಾರೇ ಆಚರೇತ್ ಪ್ರಾಜ್ಞ. ತುಂಬಾ ಎಳೆ ವಯಸ್ಸಿನಲ್ಲಿಯೇ ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾವುದನ್ನ? ಧರ್ಮಾನ್ ಭಾಗವತಾನಿಹ. ಭಾಗವತ ಧರ್ಮಗಳನ್ನ ಆಚರಣೆ ಮಾಡ್ಲಿಕ್ಕೆ ಅಂತ ಚಿಕ್ಕ ವಯಸ್ಸಿನಿಂದಲೇ ಪ್ರಯತ್ನ ಪಡಬೇಕು. ಆವಾಗ ಮಾತ್ರ ಪರಲೋಕದಲ್ಲಿ ಒಂದು ನಮಗೆ ಅಂತ ಸೀಟು ರಿಸರ್ವ್ ಆಗಿರುತ್ತೆ. ನಾವು ಯಾವುದೋ ಒಂದು ಬಹಳ ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗಿರುತ್ತೆ. ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ಬೇಕು. ನಮಗೆ ತೀರ್ಮಾನ ಆಗಿದೆ, ನಾವು ಆ ಊರಿಗೆ ಹೋಗಲೇಬೇಕು ಅಂತ ತೀರ್ಮಾನ ಆಗಿದೆ, ಹೋಗೋದು ಖಚಿತ. ಈ ಟ್ರೈನ್ ರಿಸರ್ವೇಶನ್ ಆಮೇಲೆ ಮಾಡಿಸಿದ್ರೆ ಆಯ್ತು ಬಿಡು ಅಂತ ಬಿಡ್ತಾ ಹೋಗ್ತಾರೆ. ಸ್ವಲ್ಪ ಸಮಯ ಆದಾಗ ಸೀಟ್ಗಳೆಲ್ಲ ರಿಸರ್ವ್ ಆಗ್ತಾ ಇದೆ, ಬೇಗ ರಿಸರ್ವೇಶನ್ ಮಾಡಿ 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 ಅಂತ ಹೇಳ್ತಾರೆ, ಕರೆಗಳನ್ನು ಕೊಡ್ತಾ ಇರ್ತಾರೆ. ಕೊನೆ ಕಾಲಕ್ಕೆ ಹೋದ್ರೆ, ಅಯ್ಯೋ ವೇಟಿಂಗ್ ಲಿಸ್ಟ್ ಇದೆ, ಸ್ವಲ್ಪ ಕಾಯ್ಬೇಕು, ಯಾರ್ದಾದ್ರೂ ಕ್ಯಾನ್ಸಲ್ ಆಯ್ತು ಅಂದ್ರೆ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗತ್ತೆ. ವೇಟಿಂಗ್ ಲಿಸ್ಟ್ ಅಲ್ಲೇ ಇದ್ದು ಬಿಡ್ತೇವೆ. ಅದಕ್ಕೆ ಬುದ್ಧಿವಂತರು ಏನ್ ಮಾಡ್ತಾರೆ, ಊರಿಗೆ ಹೋಗೋದಂತೂ ಪಕ್ಕ ಆಗಿದೆ, ದಿನಾಂಕಗಳೆಲ್ಲ ನಿಶ್ಚಿತವಾಗಿದೆ, ಹಾಗಾದ್ರೆ ಕಾಯುವುದೇಕೆ, ಇವತ್ತೇ ರಿಸರ್ವೇಶನ್ ಮಾಡಿಸೋಣ ಅಂತ ಅವತ್ತೇ ರಿಸರ್ವೇಶನ್ ಮಾಡಿಸಿ ಬಿಡ್ತಾರೆ, ಟಿಕೆಟ್ ಗಳನ್ನು ಬುಕ್ ಮಾಡಿಬಿಡ್ತಾರೆ. ಅವರು ನಿಶ್ಚಿಂತರಾಗಿರ್ತಾರೆ. ಅಯ್ಯೋ ಸೀಟ್ ಸಿಗತ್ತೋ ಇಲ್ಲೋ, ಈ ತರದ ಯೋಚನೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಬಹಳ ಮುಂಚೆಯೇ ತಾವು ಹೋಗಬೇಕಾದಂತ ಊರಿಗೆ ಅಂತ ಅವರು ಟಿಕೆಟ್ ಅನ್ನ ರಿಸರ್ವೇಶನ್ ಮಾಡಿಸಿದ್ದಾರೆ. ಸ್ವಲ್ಪ ಕಾಲ ಬಿಟ್ವಿ ಅಂತಂದ್ರೆ ಟ್ರೈನ್ ಅಲ್ಲಿ ಬರ್ತ್ ಸಿಗೋದು ಬಹಳ
ಕಷ್ಟವಾಗ್ತಾ ಹೋಗತ್ತೆ, ಸಿಗೋದು ಬಹಳ ಡೌಟು ಅಂತ ಆಗತ್ತೆ. ಹಾಗೆಯೇ ಇಲ್ಲೂ ಕೂಡ ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಭಾಗವತ ಧರ್ಮಗಳೇನಿದೆಯೋ ನಾನು ವಯಸ್ಸಾದ ಮೇಲೆ ಮಾಡಿದ್ರೆ ಆಯ್ತು ಬಿಡು ಅಂತ ಮುಂದೆ ಅಂತ ನೂಗ್ತಾ ಹೋಗಬಾರ್ದು. ಭಾಗವತ ಧರ್ಮಗಳನ್ನ ಕೌಮಾರದಲ್ಲಿ ತುಂಬಾ ಎಳೆ ವಯಸ್ಸಿನಲ್ಲಿಯೇ ಎಳವೆಯಲ್ಲಿಯೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು, ಮಾಡಿಸಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಒಂದು ಮಾಡಬೇಕು, ಮಾಡುವವರಿಗೆ ಪ್ರೇರಣೆಯನ್ನು ಕೊಡಬೇಕು. ಧರ್ಮಾನ್ ಭಾಗವತಾನಿಹ. ಯಾಕೆ ಮಾಡಬೇಕು ಧರ್ಮಾಚರಣೆಯನ್ನ? ಈಗ ಅನೇಕ ಪಶುಗಳಿವೆ, ಪ್ರಾಣಿಗಳಿವೆ, ಅವು ಏನು ಧರ್ಮಾಚರಣೆಯನ್ನು ಮಾಡತ್ತೆ? ಬಂದಿಲ್ವಾ? ಅವುಗಳಿಗೂ ಕೂಡ ಹೊಟ್ಟೆ ತುಂಬಾ ಆಹಾರ ಸಿಗೋದಿಲ್ವಾ? ಅವು ಭೂಮಿಯಲ್ಲಿ ಹುಟ್ಟುತ್ತವೆ, ಚೆನ್ನಾಗಿ ತಿನ್ನತ್ತೆ, ಉಣ್ಣತ್ತೆ, ಆಮೇಲೆ ಈ ಶರೀರವನ್ನು ಬಿಟ್ಟು ಹೋಗತ್ತಪ್ಪ. ಹಾಗೆ ಮನುಷ್ಯನು ಕೂಡ ಈ ಶರೀರವು ಬಂದಾಗ ಚೆನ್ನಾಗಿ ಭೋಗ ಮಾಡ್ಕೊಂಡು ಹೋಗಿ ಬಿಡೋಣ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅಲ್ಪ ಅರ್ಥದಂ. ಈ ಮನುಷ್ಯನ ಜನ್ಮ ಬಹಳ ದುರ್ಲಭವಾದದ್ದು, ಬಹಳ ಅಂದ್ರೆ ಬಹಳ ದುರ್ಲಭವಾದದ್ದು. ನಾವ್ ಏನಾದ್ರೂ ಮೋಕ್ಷಕ್ಕೆ ಸಾಧನೆಗಳನ್ನ ಮಾಡಿಕೊಳ್ಬೇಕು ಅಂತಾದ್ರೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂತಹ ಒಂದೇ ಒಂದು ಜನ್ಮ ಅಂತಂದ್ರೆ ಮನುಷ್ಯ ಜನ್ಮ ಅಷ್ಟೇ. ನೀವು ಪರಲೋಕಗಳಿಗೆ ಸಾಧನೆಯನ್ನ ಅಥವಾ ಜೀವನ ಉನ್ನತಿಗೋಸ್ಕರ ಅಂತ ಏನಾದ್ರೂ ಸಾಧನೆ ಮಾಡಿಕೊಳ್ಬೇಕು ಅಂತ ಬಯಸಿದರೆ ಅಂತಂದ್ರೆ ಆ ಅವಕಾಶವಿರುವ, ಆ ಸಾಧನೆಯ ಸೌಲಭ್ಯವಿರುವಂತಹ ಏಕೈಕ ಜನ್ಮ ಮನುಷ್ಯನ ಜನ್ಮ. ಯಾವ ಜನ್ಮದಲ್ಲೂ ಕೂಡ ನಿಮಗೆ ಉಪದೇಶ ಮಾಡುವ ಗುರುಗಳು ಸಿಗಲಾರರು, ಉಪದೇಶವನ್ನು ಕೇಳುವಂತಹ ಯೋಗ್ಯತೆ ಆ ಶರೀರದಲ್ಲಿದ್ದಾಗ ಜೀವನಿಗೆ ಇರೋದಿಲ್ಲ, ಅರ್ಥವೂ ಆಗೋದಿಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಆ ಜನ್ಮದಲ್ಲಿ ಆಗಲಿಕ್ಕೇ ಇಲ್ಲ. ಹಾಗಾದ್ರೆ ಕೇಳುವ ಸಾಮರ್ಥ್ಯ, ಗುರುಗಳು ಸಿಗುವಂತಹದ್ದು, ಕೇಳಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಅಂತ ಅವಕಾಶ ಇರುವ ಏಕೈಕ ಜನ್ಮ ಅಂತಂದ್ರೆ ಅದು ಮನುಷ್ಯ ಜನ್ಮ. ದುರ್ಲಭಂ ಮಾನುಷಂ ಜನ್ಮ. ಮನುಷ್ಯ ಜನ್ಮ ಹೌದಪ್ಪ, ಬಾಲ್ಯದಲ್ಲಿಯೇ ಯಾಕೆ ಮಾಡ್ಬೇಕು? ಇಳಿ ವಯಸ್ಸಿದೆ, ಎಳೆ ವಯಸ್ಸಲ್ಲ, ಇಳಿ ವಯಸ್ಸಿದೆ. ಇಳಿ ವಯಸ್ಸಿನಲ್ಲಿ ಸಾಧನೆಯನ್ನು ಮಾಡಿದ್ರೆ ಆಯ್ತಲ್ಲ. ಅಧ್ರುವಂ, ಮನುಷ್ಯ ಜನ್ಮ ಬಂದಿದೆ ಹೌದು, ನೀವು ಇಳಿ ವಯಸ್ಸಿನವರೆಗೂ ಇರ್ತೀರಿ ಅನ್ನೋ ಕನ್ಫರ್ಮೇಶನ್ ನಿಮಗಿದೆ ಏನು? ಅಧ್ರುವಂ. ಜೀವನ ಬಹಳ ಚಂಚಲವಾದದ್ದು. ನಾವೆಲ್ಲ ಕೇಳ್ತಾ ಇರ್ತೇವೆ, ಯಾರಿಗೆ ಯಾವಾಗ ಮರಣ ಅಂತ ಗೊತ್ತಾಗೋದಿಲ್ಲ, ಯಾವಾಗ ಯಾರಿಗೆ ಅಂತ್ಯಕಾಲ ಬಂದಿದೆ ಅಂತ ಗೊತ್ತಾಗೋದಿಲ್ಲ, ಇದ್ದಾಗೆಲ್ಲ ಸುಖವಾಗಿ ಚೆನ್ನಾಗಿ ಅನುಭವಿಸಿ ಬಿಡ್ಬೇಕು. ಹೌದು, ಜೀವನ ಬಹಳ ಚಂಚಲವಾದದ್ದು. ಯಾವಾಗ ಏನಾಗತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದ್ದಾಗ್ಲೇನೆ ಧರ್ಮಾಚರಣೆಯನ್ನು ಮಾಡ್ಬೇಕು, ಅನುಭವಿಸ್ಬೇಕು ಅಲ್ಲ. ಯಾಕೆ ಅಂತಂದ್ರೆ ಮನುಷ್ಯ ಜನ್ಮ ಇರುವಂತಹದ್ದು ಸಾಧನೆಗೋಸ್ಕರ. ಅದಕ್ಕೆ ನಾವು ಅನೇಕ ಬಾರಿ ಕೇಳಿರ್ತೇವೆ, ಸಾಧನ ಶರೀರವಿದು. ಈ ಶರೀರ ಮಾತ್ರ ಸಾಧನ ಶರೀರ, ಉಳಿದ ಎಲ್ಲ ಶರೀರಗಳು ಕೂಡ ಭೋಗಕ್ಕೋಸ್ಕರ ಇರುವಂತಹದ್ದು. ಬೇರೆ ಶರೀರಗಳು ಬಂದಾಗ ಬೇಡ ಅಂತಂದ್ರೂ ನಾವು ಭೋಗ ಮಾಡ್ಲೇಬೇಕಾಗತ್ತೆ. ಈಗ ಉದಾಹರಣೆ, ಕೆಲಸಕ್ಕೆ ಸೇರಿದ ಮೇಲೆ ಆ ಕೆಲಸ ಮಾಡೋದಿಲ್ಲ ರೀ, ಸ್ವಲ್ಪ ಓದ್ಬೇಕು ಅಂತ ಹೇಳಿದ್ರೆ ಓದ್ಲಿಕ್ಕೆ ಬಿಡೋದಿಲ್ಲ. ಕೆಲಸಕ್ಕೆ ಸೇರಿದ ಮೇಲೆ ಕೆಲಸವನ್ನೇ ಮಾಡ್ಬೇಕು. ಅದಕ್ಕೆ ಓದೋ ಟೈಮಲ್ಲಿ ಚೆನ್ನಾಗಿ ಓದ್ಬಿಡಿ ಅಂತ ಮಕ್ಕಳಿಗೆಲ್ಲ ಹೇಳೋದಿಲ್ವಾ ನಾವು? ಹಾಗೆ ಈ ಶರೀರ ಓದುವ ಶರೀರ, ಓದುವ ಶರೀರ ಅಂದ್ರೆ ಸಾಧನೆಯನ್ನ ಮಾಡಿಕೊಳ್ಳುವಂತಹ ಶರೀರ ಇದು. ನೀ ದಯದಿ ಕೊಟ್ಟದ್ದು, ಪರಮಾತ್ಮ ನೀ ದಯದಿಂದ ಕೊಟ್ಟಿದ್ದಿ, ಶಾಶ್ವತವಾಗಿರುವಂತಹದ್ದಲ್ಲ. ಅಧ್ರುವಂ, ಬಹಳ ಕ್ಷಣಿಕ ಮಾತ್ರ ಇದು, ಬಹಳ ಕಾಲ ಇರುವಂತಹದ್ದಲ್ಲ. ಹಾಗೆ ಅಂತಂದುಕೊಂಡು ವ್ಯರ್ಥ ಮಾಡಿಕೊಳ್ಳಬೇಡಿ. ಅರ್ಥದಂ, ಬಹಳ ದೊಡ್ಡದಾದಂತಹ ಪ್ರಯೋಜನ ಮೋಕ್ಷ. ಆ ಮೋಕ್ಷವೆಂಬಂತಹ ಪ್ರಯೋಜನವನ್ನು ಕೊಡುವಂತಹದ್ದು ಈ ಶರೀರ. ಮನುಷ್ಯನ ಜನ್ಮ ಬಹಳ ಅನೇಕ ಜನ್ಮಗಳ ಪುಣ್ಯದ ಫಲ ಇತ್ತು ಅಂತಾದ್ರೆ
ಆ ಪುಣ್ಯದ ಫಲವಾಗಿ ಸಿಗುವಂತಹ ಅಪರೂಪದ ಜನ್ಮ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮದಲ್ಲೂ ಕೂಡ ಈ ತರದ ಭಾವನೆ ಬರುವಂತಹದ್ದು ಬಹಳ ಅಲ್ಪ. ಹಾಗೆ ಅಂತಂದುಕೊಂಡು ಭಾವನೆ ಬಂದಿದೆ, ಇಳಿ ವಯಸ್ಸಿನಲ್ಲಿ ಮಾಡಿದರಾಯ್ತು ಅಂತ ತಾತ್ಸಾರ ಮಾಡಬೇಡಿ. ಯಾಕೆ ಅಂದ್ರೆ ಅಧ್ರುವ ವ್ಯರ್ಥವಾಗಬಾರದು. ಈ ಶರೀರದಿಂದ ಸಿಗುವ ಪ್ರಯೋಜನ ಬರೀ ಭೌತಿಕವಾದ ಸುಖಗಳಷ್ಟೇ ಅಲ್ಲ, ಮೋಕ್ಷ ಸುಖವೇ ಸಿಗತ್ತೆ. ಅರ್ಥದಂ ತತ್ರಾಪಿ ಮಾನುಷಂ ಜನ್ಮ ದುರ್ಲಭಂ ಮಾನುಷಂ ಜನ್ಮ ತಥಾಪ್ಯಧ್ರುವಂ ಅರ್ಥದಂ. ಬಹಳ ಶರೀರ ಸಿಗತ್ತೆ ಮತ್ತಿನ್ನೊಮ್ಮೆ ಬರ್ತೇವೆ ಅಂತ ಹೇಳ್ಬೇಡಿ. ಮತ್ತೆ ಈಗ ಸಿಕ್ಕಂತಹ ಶರೀರ ಮತ್ತಿನ್ನು ಎಷ್ಟು ಸಾವಿರ ವರ್ಷಗಳಾದ್ಮೇಲೆ ನಮಗೆ ಮನುಷ್ಯನ ಶರೀರ ಸಿಗತ್ತೋ ಗೊತ್ತಿಲ್ಲ. ಹಾಗಾಗಿ ಇದಕ್ಕಿಂತ ಮುಂಚೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ಮನುಷ್ಯನ ಶರೀರದಲ್ಲಿ ಹುಟ್ಟಿದ್ವು ಅದು ಗೊತ್ತಿಲ್ಲ. ಹಾಗಾಗಿ ಇಂತಹ ಮನುಷ್ಯನ ಶರೀರ ಸಿಕ್ಕಾಗ ವ್ಯರ್ಥವಾಗಿ ಇದನ್ನ ಹಾಳುಗೆಡುವಬೇಡಿ. ಯದಾ ಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯಃ ಆತ್ಮೇಶ್ವರಃ ಸುಹೃತ್. ಈಗ ಮನುಷ್ಯನ ಜನ್ಮ ಸಿಕ್ಕಾಗ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಪರಮಾತ್ಮನ ಪಾದ ಸೇವೆಯನ್ನು ಎಷ್ಟಾಗತ್ತೋ ಅಷ್ಟು ಮಾಡ್ಬೇಕು. ಪರಮಾತ್ಮನ ಪಾದ ಸೇವೆಯನ್ನ ಶಕ್ತಿ ಮೀರಿ ಮಾಡ್ಬೇಕು. ಯಥಾಶಕ್ತಿ ಅಲ್ಲ, ಶಕ್ತಿ ಮೀರಿ ಮಾಡ್ಬೇಕು. ಯಾಕೆ ಅಂತಂದ್ರೆ ಎಲ್ಲರಿಗೆ ಅತ್ಯಂತ ಪ್ರೀತಿ ಪಾತ್ರನಾದಂಥ ವ್ಯಕ್ತಿ ಅವನೇ. ಎಲ್ಲರ ಅಂತರ್ಯಾಮಿಯಾಗಿರುವವನು ಅವನೇ. ಎಲ್ಲರ ಒಳಗಡೆಯಲ್ಲಿದ್ದುಕೊಂಡು ಪ್ರೇರಣೆ ಮಾಡುವಂತಹ ವ್ಯಕ್ತಿಯು ಅವನೇ. ನಮ್ಮೆಲ್ಲರಿಗೆ ಒಡೆಯನಾದವನು ಅವನೇ, ಹಿತೈಷಿಯೂ ಅವನೇ. ನೋಡಿ, ಇದರಲ್ಲಿ ಬಹಳ ವಿರೋಧ ಇರುತ್ತೆ. ಯಾರು ರಾಜನಾಗಿರ್ತಾನೋ ಅವನು ಹಿತೈಷಿ ಆಗಿರ್ಬೇಕು ಅಂತಿಲ್ಲ. ರಾಜನಾದವನು ದರ್ಪವನ್ನು ತೋರಿಸ್ತಾನೆ, ಇನ್ನೊಬ್ಬರ ಮೇಲೆ ತನ್ನ ಅಧಿಕಾರವನ್ನ ಬಳಸಿಕೊಂಡು ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾನೆ. ಆದರೆ ಒಡೆಯನೂ ಆಗಿದ್ದುಕೊಂಡು ನಮಗೆ ಹಿತೈಷಿ ಆಗಿರುವಂತಹ ಏಕೈಕ ವ್ಯಕ್ತಿ ಪರಮಾತ್ಮ. ಯಾವ ವ್ಯಕ್ತಿಗಳು ಕೂಡ ಪರಮಾತ್ಮನ ಹಾಗೆ ಪ್ರಿಯಕರರು, ನಮ್ಮ ಮೇಲೆ ಪ್ರೀತಿ ಮಾಡುವವರು, ಹಿತೈಷಿಗಳು, ನಿಯಾಮಕರು ಯಾರು ಇಲ್ಲ. ಆಗ್ತಾರೋ ಇಲ್ಲೋ ಅಲ್ಲ, ಆಗೋದೇ ಇಲ್ಲ, ಯಾರು ಇಲ್ಲವೇ ಇಲ್ಲ. ಹಾಗಾಗಿ ಅಂತಹ ಪರಮಾತ್ಮನ ಇರಬೇಕಾದ್ರೆ, ಹಿತೈಷಿಯಾದ ಪರಮಾತ್ಮನಿರುವಂತಹ ಸಂದರ್ಭದಲ್ಲಿ ಆ ಪರಮಾತ್ಮನನ್ನು ಮರೆತು ಎಂದಿಗೂ ಕೂಡ ಜೀವನವನ್ನು ನಡೆಸಬಾರದು. ಅದಕ್ಕೆ ಅನೇಕ ಸಂವಾದಿಯಾದ ಕಥೆಗಳನ್ನು ಹೇಳಿಕೊಂಡು, ಇಲ್ಲ ನಾವು ಇಲ್ಲಿ ಇದ್ದಾಗ ಸುಖವನ್ನು ಪಡಿಬೇಕು, ಸುಖಕ್ಕೋಸ್ಕರವಾಗಿ ಇಷ್ಟೆಲ್ಲ ಅತಿಶಯವಾದ ಪ್ರಯತ್ನ ಬೇಕೇ ಬೇಕು. ಎಷ್ಟು ದುಃಖಗಳಿವೆ ನಮಗೆ, ಒಂದಲ್ಲ ಒಂದು ದುಃಖಗಳು, ಒಂದಲ್ಲ ಒಂದು ಕ್ಲೇಶ. ಈ ದುಃಖಗಳಿಂದ ಹೊರಗಡೆ ಬರಬೇಕು ಅಂದ್ರೆ ಪ್ರಯತ್ನ ಮಾಡಬೇಕಲ್ಲ. ಹಾಗಾಗಿ ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ, ನಾವು ಜೀವನವನ್ನ ಸಾರ್ಥಕಪಡಿಸಿಕೊಳ್ಳುತ್ತೇವೆ, ವ್ಯರ್ಥವಾಗೋದಿಲ್ಲ ನಮ್ಮ ಜೀವನ ಅಂತ ಹೇಳಿದರೆ ಅದಕ್ಕೆಲ್ಲ ಉತ್ತರವನ್ನ ಪ್ರಹ್ಲಾದ ಕೊಡ್ತಾ ಬರ್ತಾನೆ. ತುಂಬಾ ಸೊಗಸಾದಂತಹ ಸಂದೇಶಗಳನ್ನ ಒಳಗೊಂಡಂತಹ ಈ ಅಧ್ಯಾಯವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ.